ಒಂದಿನ ಸಡನ್ನಾಗಿ ನಮ್ಮ ಅಪ್ಪ ಮತ್ತು ನಮ್ಮ ಸಂಬಂಧಿಕರು, ಅತ್ತೆ ಮಾವ ಎಲ್ಲರೂ ಬಂದಿದ್ದರು. ನಾನು ಎಲ್ಲರೂ ಸಡನ್ನಾಗಿ ಬಂದಿದ್ದಾರಲ್ಲ, ಏನು ವಿಷಯ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಆಗ ಅಪ್ಪ ಹೇಳಿದ್ರು, ಅಳಿಯಂದ್ರು ಏನು ವಿಷಯ ಇದೆ ಅಂತ ಕರೆದ್ರಲ್ಲ, ಎಲ್ಲಿ ಅಂತ. ನಾನು ಏನು ವಿಷಯ ಅಂತ ಅಂದ್ಕೊಂಡು ಎಲ್ಲರಿಗೂ ಟೀ ಮಾಡೋಕ್ಕೆ ಕೊಟ್ಟೆ. ಅವರೆಲ್ಲ ಕುಳ್ಕೊಂಡಿದ್ರು. ಇವ್ರು ಬಂದರು ಮತ್ತು ಟೀ ಕುಡ್ಕೊಂಡು ಎಲ್ಲರೂ ಕೇಳಿದ್ರು, ಏನು ವಿಷಯ, ಯಾಕೆ ಕರೆದಿದ್ದು ಅಂತ. ನಾನು ಆಶ್ಚರ್ಯದಿಂದ ನೋಡ್ತಾನೇ ಇದ್ದೆ ಅವರನ್ನು. ಇವ್ರು ಹೇಳಿದ್ರು, ನೋಡಿ, ನನ್ನ ಮದುವೆಗೆ 10 ವರ್ಷ ಆಗಿದೆ ಮತ್ತು ಇನ್ನೂ ಮಕ್ಕಳಾಗಿಲ್ಲ. ಅದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ ನಾನು ಬೇರೆ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಅಂದಾಗ ನನಗೆ ತುಂಬ ಶಾಕ್ ಆಯಿತು. ಹೇಗೆ ಹೇಳಿದರು ಅಂದರೆ, ನನಗೆ ಈ ವಿಷಯ ಗೊತ್ತಾಗಿ ನಾವಿಬ್ಬರೂ ಸೇರಿ ನಿರ್ಧಾರ ತೆಗೆದ ಹಾಗೆ. ನಾನು ಮಾತಾಡೋಕ್ಕೆ ಹೋಗ್ತಿದ್ದೆ, ಅಷ್ಟರಲ್ಲಿ ನನ್ನ ಅಪ್ಪ, ಹ್ಞೂ ಒಳ್ಳೆಯದೇ ಆಯಿತು, ಬೇರೆ ಮದುವೆ ಮಾಡ್ಕೊಳ್ಳಿ, ಅವಳಿಗೆ ಮಕ್ಕಳಾಗಲ್ಲ ಕಾಣುತ್ತೆ, ನಿಮಗೂ ಮಕ್ಕಳು ಅಂತ ಜೀವ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ನಾನು ನನ್ನ ಅಪ್ಪನೇ ಹೀಗೆ ಹೇಳಿದ ಮೇಲೆ ಇನ್ನು ನಾನೇನು ಹೇಳಿ ಅಂತ ಸುಮ್ಮನಾಗ್ಬಿಟ್ಟೆ. ಮನಸ್ಸಲ್ಲಿ ದುಃಖ ತುಂಬೋಗಿತ್ತು. ಬಟ್ ಅಲ್ಲೇ ಎಲ್ಲರೂ ಅವ್ರು ಸಪೋರ್ಟ್ ಮಾಡಿದ್ರು. ನಾನು ಸುಮ್ಮನೆ ಆಗಿಬಿಟ್ಟೆ. ಎಲ್ಲರೂ ಹೋಗ್ಬಿಟ್ರು. ನನ್ನ ಗಂಡನ ಮುಖದಲ್ಲಿ ತುಂಬ ಖುಷಿ. ಆದರೆ ನನಗೆ ಗೊತ್ತು ನಿಜವಾದ ವಿಷಯ ಏನು ಅಂತ. ಹಾಗೆ ಒಂದು ವಾರದಲ್ಲೇ ಮದುವೆ ಮಡಗಿದ್ರು. ನನ್ನ ಜೊತೆ ಹೆಚ್ಚು ಮಾತಾಡ್ತಿರ್ಲಿಲ್ಲ. ಯಾವಾಗಲೂ ಆ ಮದುವೆ ಹುಡುಗಿ ಜೊತೆನೇ ಮಾತಾಡ್ತಿದ್ದ. ಒಂದು ವಾರ ಆಯಿತು. ಹಾಗೆ ಅವನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ. ಆ ಹುಡುಗಿನ ನೋಡಿ ನನಗೆ ತುಂಬ ಶಾಕ್ ಆಯಿತು. ಮತ್ತು ಅವನು ಹೇಳ್ದ, ನಮ್ಮಿಬ್ಬರ ಆರತಿ ತೆಗಿಯಲ್ವಾ ಅಂತ. ನಾನು ಅವರ ಮಾತು ಕೇಳಿ ಆರತಿಯನ್ನು ತೆಗೆದೆ. ಆ ಹುಡುಗಿ ನನ್ನನ್ನು ನೋಡಿದ ತಕ್ಷಣ ತಲೆ ಬಗ್ಗಿಸಿ ಹೊಟ್ಟೋದ್ಲು. ನಾನು ಕಿಚನ್ಗೆ ಹೋಗಿ ಅಳ್ತಾ ಇದ್ದೆ. ಅವ್ರದ್ದು ರೂಮೆಲ್ಲ ನಾನೇ ಡೆಕೋರೇಟ್ ಮಾಡಿದ್ದೆ. ಅವರು ಫಸ್ಟೆಲ್ಲ ಹೇಳಿದರು ಡೆಕೋರೇಟ್ ಮಾಡೋಕ್ಕೆ ಅಂತ. ನನಗೆ ಜ್ಞಾಪಕ ಇಲ್ಲದೆ ನನ್ನ ರೂಮ್ಗೆ ಹೋಗ್ತಿದ್ರೆ ಅಷ್ಟರಲ್ಲಿ ನನ್ನ ಗಂಡ ಬಂದು, ಏನು ರೂಮ್ಗೆ ಹೋಗ್ತಿದ್ಯಾ, ಗೊತ್ತಿಲ್ವಾ ನಂದು ರಮ್ಯದು ಫಸ್ಟ್ ನೈಟು ಅಂತ, ಹೋಗು, ಇನ್ನು ನಿನ್ನ ಜಾಗ ಇಲ್ಲಲ್ಲ, ಹೊರಗಡೆ ಅಂತ ಹೇಳಿ ಹೊರಗಡೆ ಕಳಿಸಿದ್ರು. ನಾನು ಹೋಗಿ ಹಾಲ್ನಲ್ಲಿ ಮಲ್ಕೊಂಡೆ. ಮತ್ತು 2-3 ದಿನದಿಂದ ನನಗೆ ರೆಸ್ಟ್ ಇತ್ತು ಅನ್ಕೋತಿದ್ದೆ. ಒಂದು ಕಡೆ ಒಳ್ಳೆಯದೇ ಆಯಿತು ಅಂತ. ಮಾರನೇ ದಿನ ಬೆಳಗ್ಗೆ ನಾನು ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ರಮ್ಯಾ ಅಳ್ತಾಯಿದ್ಲು. ನಾನು ಕೇಳೋಕ್ಕೆ ಹೋಗಲಿಲ್ಲ. ನನಗೆ ಗೊತ್ತಿತ್ತು ಯಾಕೆ ಅಂತ. ನಾನು ನನ್ನ ಪಾಡಿಗೆ ನಾಷ್ಟ ಮಾಡ್ಕೊಂಡು ಆರಾಮಾಗಿದ್ದೆ. ಮತ್ತು ಅವಳು ನನ್ನ ಮುಂದೆ ಬಂದಾಗ ನಾನು ಹೇಳಿದೆ, ಈಗ ಸಮಾಧಾನ ಆಯಿತಾ ನನ್ನ ಗಂಡನ ನಿನ್ನ ಕಡೆ ಹೇಳ್ಕೊಂಡು ಅಂತ. ಆಗ ಅವಳು ಅಳುತ್ತಾ ಏನು ಹೇಳದೆ ಹೊಟ್ಟೋದ್ಲು. ನನಗೆ ಗೊತ್ತಿತ್ತು ಅವಳು ಇವ್ರ ಹತ್ರ ಏನು ಹೇಳಲ್ಲ ಅಂತ. ಹಾಗೆ ನನ್ನ ಆರೋಗ್ಯ ಸರಿಯಾಗ್ತಾ ಬರ್ತಾ ಇತ್ತು. ಆದರೆ ಅವಳ ಆರೋಗ್ಯ ಕೆಟ್ಟು ಹೋಗ್ತಾ ಇತ್ತು. ತುಂಬ ಸುಸ್ತು, ವೀಕ್ನೆಸ್ ಇತ್ತು. ನನಗೆ ಇದರಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ. ಮತ್ತು ನನ್ನ ಗಂಡ ಅವಳು ಸಿಕ್ಕಿದ ಮೇಲೆ ನನ್ನ ಹತ್ರ ಬರ್ತಾನೇ ಇರಲಿಲ್ಲ. ನಾನು ಬೇಗ ಬೇಗ ಮನೆ ಕೆಲಸ ಮಾಡಿ ಆರಾಮಾಗಿ ಮಲ್ಕೊಂಡು ಸಂಜೆ ಟೈಮಲ್ಲಿ ವಾಕ್ ಹೋಗ್ತಿದ್ದೆ. ಹೀಗೆ ಸ್ವಲ್ಪ ದಿನ ಕಳೀತು. ಒಂದಿನ ರಮ್ಯಾ ತಲೆ ಸುತ್ತಿ ಬಿದ್ದೋದ್ಲು. ನನ್ನ ಗಂಡ ಹೇಳ್ದ, ಕರ್ಕೊಂಡೋಗು ಅವಳನ್ನು ಆಸ್ಪತ್ರೆಗೆ ಅಂತ. ನಾನು ತೋರಿಸ್ತಿದ್ದೆ. ಡಾಕ್ಟರ್ಗೆ ಹೋಗಿ ತೋರಿಸ್ದೆ. ಡಾಕ್ಟರ್ ಹೇಳಿದ್ರು, ಅವಳು ತುಂಬ ವೀಕಾಗಿದ್ದಾಳೆ ಅಂತ ಹೇಳಿ ಮೆಡಿಸನ್ ಬರೆದುಕೊಟ್ರು. ನಾವು ಹೀಗೆ ಹೋಗ್ತಾ ಇರಬೇಕಾದ್ರೆ ಅವಳು ಹೇಳಿದ್ಲು, ನಿನ್ನ ಜೊತೆ ಹೀಗೆ ಮಾಡ್ತಾ ಇದ್ನ ಅವನು ಅಂತ. ನಾನು ಹ್ಞೂ ಅಂದೆ. ಆದರೆ ಈಗ ನಾನು ಬಚಾವಾದೆ. ಅವಳು, ಆದರೆ ನೀನು ಇದೆಲ್ಲ ಹೇಳ್ತಾನೆ ಇರಲಿಲ್ಲ ನನಗೆ, ಅದಕ್ಕೆ ನಾನು ನಿನ್ನ ಜೊತೆ ಇದೆಲ್ಲ ಹೇಗೆ ಹೇಳೋಕ್ಕಾಗುತ್ತೆ ಹೇಳು. ರಮ್ಯಾ ನನ್ನ ಕ್ಲೋಸ್ ಫ್ರೆಂಡ್. ಅವಳು ಒಳ್ಳೆ ರಿಚ್ ಪರ್ಸನ್ ಅಂತ ಅಂದ್ಕೊಂಡು ಮದುವೆ ಆಗಿದ್ಲು. ಆದರೆ ಅವನು ನೋಡೋಕ್ಕೆ ಮಾತ್ರ ಹಾಗೆ ಇದ್ದ. ಮದುವೆ ಆಗಿದ್ಲು. ನಾನು ಅವಳ ಜೊತೆ ನನ್ನ ಬಗ್ಗೆ ಏನು ಹೇಳ್ಕೊಡ್ತಿರ್ಲಿಲ್ಲ. ಒಳ್ಳೆ ಹುಡುಗ ಅದು ಇದು ಅಂತ ನಮ್ಮ ಗಂಡನ ಬಗ್ಗೆ ಸುಳ್ಳು ಹೇಳ್ತಿದ್ದೆ. ಅವಳು ಇದನ್ನು ನಿಜ ಅನ್ಕೋತಿದ್ಲು. ಆದರೆ ಅವಳ ಗಂಡ ಕಪ್ಪಾಗಿದ್ದ. ಅದು ಅಲ್ಲದೆ ಸರಿಯಾಗಿ ಜಾಬ್ಗೆ ಹೋಗ್ತಾ ಇರಲಿಲ್ಲ. ಇವಳೇ ಜಾಬ್ಗೆ ಹೋಗಿ ಇವಳೇ ಜಾಬ್ ಮಾಡಬೇಕಿತ್ತು. ಆದರೆ ಅವನಿಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದರು. ಅವಳು ಇನ್ಯಾಕೆ ಅವಳ ಜೊತೆ ಜೀವನ ಮಾಡಬೇಕು ಅಂತ ಡೈವರ್ಸ್ ಕೊಟ್ಟು ಅವಳ ಅಮ್ಮನ ಮನೆಯಲ್ಲೇ ಇದ್ಲು. ಅವಳೆಲ್ಲ ಹೇಳ್ಕೊತಿದ್ಲು ನನ್ನ ಜೊತೆ. ಆದರೆ ನಾನು ಏನೂ ಹೇಳ್ಕೊತಿರ್ಲಿಲ್ಲ. ನನ್ನ ಗಂಡನ ಹೊಗಳ್ತಿದ್ದೆ. ಮಕ್ಕಳ ಬಗ್ಗೆ ಕೇಳಿದ್ರೆ ನಾನು ಏನೋ ಗೊತ್ತಿಲ್ಲ, ಮಕ್ಕಳೇ ಆಗ್ತಿಲ್ಲ ಅಂತ ಹೇಳ್ತಿದ್ದೆ. ಅವಳು ಯಾವಾಗಲೂ ನನ್ನ ಮೀಟ್ ಮಾಡಿಕೊಂಡು ಹೋಗ್ತಿದ್ಲು. ಅವಳ ಆಫೀಸ್ ನನ್ನ ಮನೆಗೆ ಹತ್ತಿರ ಇತ್ತು. ಮತ್ತು ಒಂದೊಂದು ದಿನ ನಮ್ಮ ಮನೇಲಿ ಸ್ಟೇ ಆಗ್ತಿದ್ಲು. ನಾವು ತುಂಬ ಚೆನ್ನಾಗಿರೋ ಥರ ನಾಟಕ ಮಾಡ್ತಾಯಿದ್ವಿ. ಮತ್ತು ನನ್ನ ಗಂಡ ಯಾರಾದರೂ ಹೊರಗಡೆಯಿಂದ ಬಂದರೆ ಅವರು ಅವರಾಗೇ ಇರಲ್ಲ, ಫುಲ್ ಚೇಂಜಾಗಿರ್ತಾರೆ. ಅದು ಹೇಗೆ ಯಾವಾಗ ನನ್ನ ಗಂಡನ ಬಲೆಗೆ ಹಾಕ್ಕೊಂಡ್ಲೋ ಗೊತ್ತೇ ಆಗಲಿಲ್ಲ. ಮತ್ತು ಮದುವೆ ಮಾಡ್ಕೊಂಡು ಬಂದಳು. ನಾನು ಹೇಳಿದೆ, ನೀನೇ ತಾನೇ ನನ್ನ ಗಂಡನ ಜೊತೆ ಜೀವನ ಮಾಡಲು ಆಸೆ ಪಟ್ಟಿದ್ದು, ಇನ್ನು ಜೀವನ ಮಾಡು. ಮತ್ತು ನನಗೆ ಮಕ್ಕಳು ಯಾವತ್ತೂ ಆಗ್ತಿತ್ತು. ಆದರೆ ಮಕ್ಕಳು ಅಂದರೆ ಕುಮಾರ್ಗೆ ಇಷ್ಟ ಇಲ್ಲ. ಮತ್ತು ಅವನು ಈ 10 ವರ್ಷದ ತನಕ ಮಕ್ಕಳು ಆಗಬಾರ್ದು ಅಂತ ಏನೋ ಯೂಸ್ ಮಾಡ್ತಿದ್ದಾನೆ ಅಂತ ನಿನಗೂ ಗೊತ್ತಲ್ವಾ, ನೀನೂ ಒಂದು ತಿಂಗಳು ಜೀವನ ಮಾಡ್ತಿದ್ದೀಯಲ್ಲ ಅಂತ ಹೇಳಿದೆ. ಆದರೂ ಅವಳು ವೀಕ್ನೆಸ್ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಅವ್ನು ಬಿಡ್ತಾನೂ ಇರಲಿಲ್ಲ. ಅವಳು ಇನ್ನೂ ನನ್ನ ಕೈಯಲ್ಲಿ ಸಹಿಸೋಕ್ಕಾಗಲ್ಲ ಅಂತ ಅವನ ವಿರುದ್ಧ ಜಗಳ ಮಾಡ್ತಾ ಸ್ಟಾರ್ಟ್ ಮಾಡಿದ್ಲು. ಅವಳ ಜೊತೆ ಕೋಪ ಮಾಡಿಕೊಂಡು ನನ್ನೂ ಬಿಡ್ತಾ ಇರಲಿಲ್ಲ. ಮತ್ತು ನನ್ನ ಆರೋಗ್ಯ ಕೆಡೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇಬ್ಬರೂ ಸಹ ಹೀಗೆ ಇದ್ವಿ.
ಅವಳು ಹೇಳಿದ್ಲು, ನನಗೆ ಅವನ ಜೊತೆ ಜೀವನ ಮಾಡಲು ಆಗ್ತಾಯಿಲ್ಲ, ನಾನು ಅವನ ಜೊತೆ ಇರಲ್ಲ ಅಂತ. ಮತ್ತು ನೀನು ಹೇಗೆ ಅವನ ಜೊತೆ ಈ 10 ವರ್ಷ ಜೀವನ ಮಾಡಿದೆ? ಇಷ್ಟು ಕ್ರೂರವಾಗಿ ಇದ್ದರು, ಒಂದು ಸಲನೂ ನೀನು ನನ್ನ ಜೊತೆ ಶೇರೇ ಮಾಡಲಿಲ್ಲ, ಯಾಕೆ ನಾನು ಹೇಳಿದೆ, ಏನೋ ಅಂತ ಹೇಳಿ ಮತ್ತು ಅಪ್ಪನ ಹತ್ರ ಮಾತು ಕೊಟ್ಟಿದ್ದೆ, ಏನೋ ಆಗಲಿ ಅವನ ಜೊತೆನೇ ಜೀವನ ಮಾಡ್ತೀನಿ ಅಂತ. ಹಾಗೆ ಸಾಯೋ ತನಕ ಅವನ ಜೊತೆನೇ ಜೀವನ ಮಾಡ್ಕೊಂಡಿದ್ದೀನಿ ಅಂತ. ನೀನು ಹೀಗೆ ಇರು, ಒಂದು ದಿನ ಸಹಿಸೋಕ್ಕಾಗದೆ ಸತ್ತೋಗ್ತೀಯ, ಅವನಿದ್ದರೆ ನಿನಗೂ ಕಷ್ಟ ನನಗೂ ಕಷ್ಟ, ನೀನು ನನಗೆ ಒಂದು ಹೆಲ್ಪ್ ಮಾಡ್ತೀಯ ಅಂತ ಕೇಳಿದ್ಲು. ನಾನು ಇಲ್ಲ ಅಂದರೆ ಒಂದು ದಿನ ರಾತ್ರಿ ಕರೆಂಟ್ ಹೋಗಿತ್ತು. ಮತ್ತು ನಾವಿಬ್ಬರು ಕುಮಾರ್ನ ಕರ್ಕೊಂಡು ಬನ್ನಿ ಮೇಲೆ ಹೋಗಿ ಸ್ವಲ್ಪ ಗಾಳಿ ತಗೊಂಡು ಬರೋಣ ಅಂತ ಹೇಳಿ ಟೀ ಕುಡ್ಕೊಂಡು ಕರ್ಕೊಂಡು ಹೋದ್ವಿ. ನಾವು 3 ಜನ ಅಲ್ಲೇ ನಿಂತಿದ್ವಿ ಮತ್ತು ಅಲ್ಲಿ ಹೆಚ್ಚು ಯಾರೂ ಹೋಗ್ತಾ ಇರಲಿಲ್ಲ, ಯಾಕೆಂದರೆ ಅಲ್ಲೇ ಸ್ಟೆಪ್ ಹತ್ತಬೇಕು ಅಂತ. ಮತ್ತು ನಾವಿಬ್ಬರು ಅವನನ್ನು ಅಲ್ಲಿಂದ ಕೆಳಕ್ಕೆ ದೂಕಿದ್ವಿ ಮತ್ತು ಎಲ್ಲರಿಗೂ ಸ್ಲಿಪ್ ಆಗಿ ಬಿದ್ದಿದ್ದು ಅಂತ ಹೇಳಿ ಇಬ್ಬರು ಅಳ್ತಾ ಇದ್ವಿ. ಆದರೆ ಗೊತ್ತಲ್ವಾ ಪೊಲೀಸ್ ಹೇಗಾದರೂ ಕಂಡೇ ಹಿಡಿತಾರೆ ಅಂತ. ಹಾಗೆ ನಾವಿಬ್ಬರು ತಪ್ಪನ್ನು ಒಪ್ಕೊಂಡ್ವಿ. ನಮ್ಮನ್ನು ದಿನಾ ರಾತ್ರಿ ವಯೋಗರ ಮಾತ್ರೆ ಕುಡಿದು ರಾತ್ರಿ ಇಡೀ ನಮ್ಮ ಜೊತೆ ರಾಕ್ಷಸ ಥರ ವರ್ತನೆ ಮಾಡ್ತಿದ್ದ. ನಮಗೆ ಸತ್ತು ಬದುಕೋ ಹಾಗೆ ಆಗ್ತಾಯಿತ್ತು. ಇದರಿಂದ ದಿನೇ ದಿನ ನಮ್ಮ ಆರೋಗ್ಯ ಹದಗೆಡ್ತಿತ್ತು ಮತ್ತು ಇದರಿಂದ ಸಾಯೋದಂತೂ ಕನ್ಫರ್ಮ್ ಆಗಿತ್ತು. ಅದಕ್ಕೆ ರಮ್ಯಾ ಮತ್ತು ಫೋರ್ಸ್ ಮಾಡ್ತಾನೇ ಇದ್ಲು, ನನಗೆ ಹೆಲ್ಪ್ ಮಾಡಿ ಅಂತ. ಹಾಗೆ ನಾನು ಒಪ್ಕೊಂಡೆ ಮತ್ತು ನಾವಿಬ್ಬರು ಸೇರಿ ಪ್ಲ್ಯಾನ್ ಮಾಡಿ ಅವನನ್ನು ಮಾಡಿ ಮೇಲಿಂದ ತಳ್ಳಿದ್ವಿ ಅಂತ. ಹಾಗೆ 5 ವರ್ಷ ಜೈಲುವಾಸ ಆಯಿತು. ಆದರೆ ಅವ್ನ ಅಕೌಂಟ್ನಲ್ಲಿ ತುಂಬ ದುಡ್ಡಿತ್ತು ಮತ್ತು ತುಂಬ ಆಸ್ತಿ ಕೂಡ ಇತ್ತು. ಮತ್ತು ಅವ್ನು ಯಾವಾಗಲೂ ಹೇಳ್ತಿದ್ದ ನನ್ನ ಹತ್ರ ದುಡ್ಡಿಲ್ಲ ಅಂತ. ಆದರೆ ಇಷ್ಟು ಹಣ ಆಸ್ತಿ ಎಲ್ಲಿಂದ ಗೊತ್ತಿಲ್ಲ. ಹಾಗೆ ನಮ್ಮಿಬ್ಬರಿಗೆ ಸಮಪಾಲ ಆಸ್ತಿ ಡಿವೈಡ್ ಮಾಡಿ ನಾವೀಗ ಆರಾಮಾಗಿದ್ದೀವಿ. ಗಂಡಂದಿರು ರಾತ್ರಿ ವೇಳೆ ನಮ್ಮ ಜೊತೆ ಅವರಿಗೆ ಇಷ್ಟ ಇರುತ್ತಿರೋ ಹಾಗೆ ನಡ್ಕೋತಾರೆ. ನಮಗೆ ಇದರಿಂದ ನೋವಾಗ್ತಾ ಇದ್ವೋ ಇಲ್ವಾ ಅಂತ ಅವರು ಒಂದು ಸಲನೂ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.